ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಡಿಯೋಸ್ ಮೇಲೆ ವಿಡಿಯೋ ಹಾಕ್ತಾನೆ ಇದ್ದೀನಿ ಕಡ್ರೋ. ರೀಸನ್ ಇಷ್ಟೇ, ನಿಮ್ಮ ಜೀವನ ಚೆನ್ನಾಗಾಗಲಿ ಅಂತ. ನೀವು ಯಾರು ಸರ್ ನಮ್ಗೆ ಹೇಳೋರು ಅಂತ ಭಾಳ ಜನ ಬೈಬೋದು. ನಾನು ನಿಮ್ಮ ತಂದೆ ತಾಯಿನೂ ಅಲ್ಲ, ಏನೂ ಅಲ್ಲ, ಆದರೆ ಒಬ್ಬ ಗುರು ಅಂದ್ಕೊಳ್ಳಿ, ಒಬ್ಬ ನಿಮ್ಮ ಸ್ನೇಹಿತ ಅಂದ್ಕೊಳ್ಳಿ, ಒಬ್ಬ ದೇವರು ಕಳಿಸಿದಂಥ ಒಬ್ಬ ಮೀಡಿಯೇಟರ್ ಅಂದ್ಕೊಳ್ಳಿ. ಏನಕ್ಕೆ ಅಂದರೆ ನಿಮ್ಮ ಭವಿಷ್ಯ ಚೆನ್ನಾಗಾಗಲಿ ಅಂತ, ನಮ್ಮಂಗೆ ಆಗಬಾರ್ದು ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಯಾವಾಗ ಅನುಭವ ಆಗುತ್ತೆ ಅಂದರೆ ಅವರ ಜೀವನ ಕೆಟ್ಟು ಹೋದಾಗ, ಪ್ರತಿಯೊಬ್ಬರಿಗೂ ಕೂಡ ಯಾವಾಗ ಅದರ ಮೇಲೆ ರಿಗ್ರೆಟ್ ಆಗುತ್ತೆ ಅಂದರೆ ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿದರೆ ಆ ಕಾಲ ಕಳೆದು ಹೋದ ಮೇಲೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ಗಿಂತ ಮುಂಚೆ ಎಚ್ಚೆತ್ಕೊಳ್ಳಿ, ಎಕ್ಸಾಮ್ಗಿಂತ ಮುಂಚೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಹಾಗಿದ್ದರೆ ಸರ್, ಒಬ್ಬರೆಲ್ಲ ಭಾಳ ಜನ ಕಮೆಂಟ್ ಮಾಡಿದ್ದಾರೆ, ಸರ್ ಐ ವಾಂಟ್ ಟು ರೀಡ್ 10 hours ಇನ್ ಎ ಡೇ ಅಂತ. 10 ತಾಸು ಓದಬೇಕು ಅಂತ ಇದ್ದೀನಿ, ಏನಾದರೂ ಒಂದು ಸ್ವಲ್ಪ ಪ್ಲಾನ್ ಮಾಡಿಕೊಡಿ ಅಂತ. ವಿದ್ಯಾರ್ಥಿಗಳೇ, ಡೋಂಟ್ ವೇಟ್ ಫಾರ್ ಮೋಟಿವೇಶ್ನಲ್ ವಿಡಿಯೋಸ್, ಡೋಂಟ್ ವೇಟ್ ಫಾರ್ ಎ ಪರ್ಸನ್ ಹೂ ಕಮ್ಸ್ ಆ್ಯಂಡ್ ಮೋಟಿವೇಟ್ ಯು ಅಂತ. ಯಾಕಂದರೆ ಈ ವಾಲ್ಪೇಪರ್ ಮೇಲೆ ಹಾಕ್ಬಿಟ್ಟಿದ್ದೇನೆ ಬೂಸ್ಟ್ ಯುವರ್ ಸೆಲ್ಫ್ ಅಂತ. ಎಲ್ಲಿವರೆಗೂ ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊಂಡಲ್ವೋ ಅಲ್ಲಿವರೆಗೂ ಜೀವನದಲ್ಲಿ ಉದ್ಧಾರನೇ ಆಗಲ್ಲ ಕಣ್ರಿ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಉಳಿದಿರುವಂಥದ್ದು ಕೇವಲ 30 ದಿನ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ. ನೀವು ಯಾವುದಾದ್ರೂ ಕನಸಲ್ಲಿದ್ದರೆ, ಯಾವ ಕನಸಲ್ಲಿ ಸರ್? ಸಕ್ಸಸ್ ವಿಲ್ ಕಮ್ ಅಂತ. ಅಲ್ಲೋ ವಿದ್ಯಾರ್ಥಿಗಳೇ, ಸಕ್ಸಸ್ ಬರಲ್ಲ ಕಣ್ರಿ. ಸಕ್ಸಸ್ ನೆವರ್ ವೇಟ್. ಸಕ್ಸಸ್ ಯಾವತ್ತೂ ಕೂಡ ನಿಮಗೆ ವೇಟ್ ಮಾಡೋದೇ ಇಲ್ಲ. ಅದು ನೆನ್ಪಿಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಯಾವತ್ತೂ ಕೂಡ ಪೋಸ್ಟ್ಪೋನ್ ಆಗಲ್ಲ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ನನ್ನ ಸ್ವಂತ ವಿದ್ಯಾರ್ಥಿಗಳೇ ನನಗೆ ಹೇಳ್ತಾರೆ, ಸರ್ ಟುಮಾರೋ ಐ ವಿಲ್ ರೀಡ್, ಸರ್ ಟುಡೇ ಮೂಡ್ ಈಸ್ ನಾಟ್ ಗುಡ್, ಸರ್ ಟುಮಾರೋ ಐ ವಿಲ್ ರೈಟ್, ಸರ್ ಟುಮಾರೋ ಐ ವಿಲ್ 100% ಐ ವಿಲ್ ರೈಟ್ ಆ್ಯಂಡ್ ಕಮ್ 2 times, ಸರ್ ಟುಮಾರೋ ಐ ವಿಲ್ ಲರ್ನ್ ಆ್ಯಂಡ್ ಕಮ್, ಸರ್ ಟುಮಾರೋ ಐ ವಿಲ್ ಡೂ ಸಮಥಿಂಗ್ ಮ್ಯಾಜಿಕ್. ರೀ, ಟುಮಾರೋ ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾಳೆ ಅಂದವನ ಮನೆ ಹಾಳು ಅಂತ. ಹಾಗೆ ನಾಳೆ ಅಂದವನ ಎಕ್ಸಾಮ್ ಹಾಳಾಗಿ ಹೋಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಟುಡೇ ಯು ಟೇಕ್ ಓತ್. ಇವತ್ತು ಒಂದು ಚಾಲೆಂಜನ್ನು ಮಾಡಿ, ಸರ್ ನಿಮ್ಮದೇ ಸರ್ ಲಾಸ್ಟ್ ವಿಡಿಯೋ ನೋಡೋದು, ಇವತ್ತಿಂದ ನಾನು ಮೊಬೈಲ್ ಟಚ್ ಮಾಡಲ್ಲ, ನನ್ನ ಯೂಟ್ಯೂಬ್ ಡಿಲೀಟ್, ನನ್ನ ವ್ಯಾಟ್ಸಪ್ ಡಿಲೀಟ್, ಎಲ್ಲ ಡಿಲೀಟ್ ಸರ್. ನಾನು ಏನಾದರೂ ಮಾಡಿ ನನ್ನ ಜೀವನವನ್ನು ರೂಪಿಸ್ಕೋಬೇಕು ಅಂದರೆ ಐ ಶುಡ್ ಇದರಿಂದ ಸರ್ ಸೋಷಿಯಲ್ ಮೀಡಿಯಾಯಿಂದ. ದಯವಿಟ್ಟು ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಈ ಟ್ವಿಟರ್ ಎಲ್ಲದು ಡಿಲೀಟ್ ಮಾಡಲಿ. 3 ತಿಂಗಳಾದಮೇಲೆ ಮತ್ತೆ ಲಾಗಿನ್ ಹಾಕ್ಕೊಳ್ಳಿ. ಏನಿಹೋ ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಜನ ಇನ್ನೂ ಕನಸಲ್ಲಿದ್ದೀರಾ ಎಕ್ಸಾಮು ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗೋದು, ಅದು ಲಾಸ್ಟ್ ವಾರ ಸರ್, ಬಹಳ ಅಂದರೆ ಬಹಳ ಸಮಯ ಇದೆ ಅಂತ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರು. ಯಾಕಂದರೆ ಉಳಿದಿರೋದೇ ಕೇವಲ 30 ದಿನಗಳು. ಆ 30 ದಿನದಲ್ಲಿ 2 ದಿನ ಕಳೆದು ಬಿಟ್ಟಿದ್ದೀವಿ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಸರ್ ಎಷ್ಟು ಸುಳ್ಳು ಮಾತಾಡ್ತಿರಲ್ಲ ಅಂತ. ಡಿಸೆಂಬರು, ಜನವರಿ, ಫೆಬ್ರವರಿ ಅಂತ ಎಣಿಸ್ಕೊಂಡು ಕುಂತವ್ರು ಅಷ್ಟು ಮೂರ್ಖರು ಯಾರೂ ಅಲ್ಲ ಕಣೋ. ಕೂತ್ಕೊಂಡು ರಾತ್ರಿ ಹಗಲು ಓದಿ ಜನವರಿ ತಿಂಗಳಲ್ಲಿ ತಾಗಳು ಏನು ಮಾಡಬೇಕು ಗೊತ್ತಾ? ಅಲ್ಲಿ 2 ಪ್ರಿಪೇಟರಿ ಎಕ್ಸಾಮ್ ಬರೀಬೇಕು ಕಣೋ. ಕಂಪಲ್ಸರಿಯಾಗಿ ಬರೀಲೇಬೇಕು. ಈ ಪ್ರಿಪೇಟರಿ ಎಕ್ಸಾಮ್ ಆದ ತಕ್ಷಣ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂಡ್ರು ಸಮಯವೇ ಇಲ್ಲ. ಲಾಸ್ಟ್ 1 ವಾರ 4 ದಿನ 3 ದಿನ ಬರೀ ಕನ್ನಡನೇ ಓದ್ತಾ ಇರ್ತೀರ. ಅಂದರೆ ಫೆಬ್ರವರಿ ತಿಂಗಳಲ್ಲಿ ಯಾವ ಸಬ್ಜೆಕ್ಟೇ ಮುಟ್ಟಲ್ಲ ನೀವು. ನನ್ನ ಮಾತನ್ನು ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಡಿಸೆಂಬರ್ ತಿಂಗಳನ್ನು ತಾವುಗಳು ಫ್ರೂಟ್ಫುಲ್ ಮಂತ್ ಅಂದ್ಕೊಂಡು, ಆಯಿತಾ, ಈ ತಿಂಗಳು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅಷ್ಟು ವ್ಯಾಲ್ಯೂಬಲ್ ಆಗಿರುವಂಥ ಒಂದು ತಿಂಗಳನ್ನು ತಾವುಗಳು ದಯವಿಟ್ಟು ಇದನ್ನು ವೇಸ್ಟ್ ಮಾಡ್ಕೋಬೇಡಿ ಸರ್. ಲಾಸ್ಟ್ ಮಂತ್ ಆಫ್ ದಿಸ್ ಇಯರನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಸಂತೋಷವಾಗಿರುತ್ತೆ. ಭಾಳ ಜನ ಕಮೆಂಟ್ ಆಗ್ತಾಯಿದ್ದೀರಾ, ಸರ್ ಬೆಳಗ್ಗೆ ಎದ್ದರೆ ಕಣ್ಣೆಲ್ಲ ಉರಿತವೆ ಸರ್ ಬೆಳಗ್ಗೆ ಎದ್ದರೆ ನಿದ್ದೆ ಬರ್ತಾಯಿದೆ ಸರ್ ಅಂತ. ನೋಡ್ರೋ, ಟಾಪರ್ಸು ಸೀಕ್ರೆಟ್ ಹೇಳ್ತೀನಿ. ಹಾಗಿದ್ರೆ ಟಾಪರ್ಸು ಅವರು ಮನುಷ್ಯರು ತಾನೇ. ನಿಮ್ಮ ಕ್ಲಾಸಲ್ಲಿ ರ್ಯಾಂಕ್ ಬರೋರು, ಫಸ್ಟ್ ರ್ಯಾಂಕ್ ಬರೋರು, ಸೆಕೆಂಡ್ ರ್ಯಾಂಕ್ ಬರೋರು, ಥರ್ಡ್ ರ್ಯಾಂಕ್ ಬರೋರು, ಸ್ಟೇಟ್ ಟಾಪರ್ ಬರೋರು, ಅವರು ನಿಮ್ಮಂಥವ್ರು ತಾನೇ. ಅವರು ಕೂಡ ಮನುಷ್ಯರು, ಅವರು ಹುಡುಗನೇ, ಅವರು ಹುಡುಗಿನೇ, ನಿಮ್ಮ ವಯಸ್ಸಿನವರೇ. ಹಾಗಿದ್ರೆ ಅವ್ರು ಯಾಕೆ ಓದ್ತಾ ಇದ್ದಾರೆ ಅಂತ ರೀಸನ್ ಒಂದೇ. ಯಾರು ವಿಡಿಯೋ ಸ್ಕಿಪ್ ಮಾಡಿದ್ರೋ ಗೊತ್ತಿಲ್ಲ, ಆಯಿತಾ. ಅದೇ ಹೇಳಿದ್ನಲ್ವಾ, ಟಾಪರ್ಸಿನ ಸೀಕ್ರೆಟ್ ಏನು ಗೊತ್ತಾ? ಟಾಪರ್ಸ್ ನೆವರ್ ಥಿಂಕ್ಸ್ ಅಬೌಟ್ ದೇರ್ ಎಕ್ಸಾಮ್. ಅವರು ಪರೀಕ್ಷೆ ಬಗ್ಗೆ ಯೋಚನೆ ಮಾಡಲ್ಲ. ದೇ ಆರ್ ಥಿಂಕಿಂಗ್ ಅಬೌಟ್ ದೇರ್ ಫ್ಯೂಚರ್. ನಿಮ್ಗಿಂತ ಒಂದು ಸ್ಟೆಪ್ಪು ಜಾಸ್ತಿ ಅವರು. ನೀವು ಬರೀ ಪರೀಕ್ಷೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನಂದು 28ನೇ ತಾರೀಕು ಎಕ್ಸಾಮು, ಇಂಗ್ಲೀಷ್ 2ನೇ ತಾರೀಕು ಎಕ್ಸಾಮು, ಹಿಂಗೆ ಬರೀ ಯೋಚನೆ ಮಾಡ್ಕೊತ ಹೋದರೆ ಏನು ಸಿಗಲ್ಲ ಕಣ್ರು. ಥಿಂಕ್ ಅಬೌಟ್ ಯುವರ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದವನು ಇವತ್ತು ಕುತ್ಕೊಳ್ಳಲ್ಲ. ಅವನು ಎದ್ದು ಓಡ್ತಾ ಇರ್ತಾನೆ, ತಮ್ಮ ಟೈಮೆಲ್ಲ ಸರಿ ಇರಲಿ ಅಂತೇಳಿ. ಡೋಂಟ್ ಈಟ್ ಮೋರ್. ನೋಡಿ, ಕೆಲವೊಂದು ರೂಟೀನನ್ನು ಫಾಲೋ ಮಾಡಿ. ಬೆಳಗ್ಗೆ ಎಲ್ಲರೂ ಕೂಡ 4:15 ಹೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು, 4:15 ಹೇಳ್ತಾ ಇರೋರು ಕಮೆಂಟ್ ಮಾಡಿ, ಸರ್ ವಿ ಆರ್ ಫಾಲೋಯಿಂಗ್ ಅಂತ. ದಯವಿಟ್ಟು ನಿಜವಾಗಿಯೂ ನೋಡಿ, ನಾನು ಇಷ್ಟೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ನೀವು ಅಷ್ಟು ಓದಬೇಕಂಡ್ರು. ನಾನು ಇಷ್ಟೊಂದು ನಿಮಗಾಗಿ ನಾನು ಕಷ್ಟಪಡ್ತಾಯಿದ್ದೀನಿ ಅಂದರೆ ತಾವುಗಳು ನಿಮ್ಮ ಫ್ಯೂಚರಿಗಾಗಿ ಕಷ್ಟಪಡಿ, ಆಯಿತಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಚ್ಚಿನ ಹೇಳೋದ್ರಲ್ಲಿ ಏನು ಉಪಯೋಗವೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಚೇಂಜ್ ಯುವರ್ ಸೆಲ್ಫ್, ಬೂಸ್ಟ್ ಯುವರ್ ಸೆಲ್ಫ್. ಮೋಟಿವೇಶನ್ ವಿಡಿಯೋ ನೋಡೋದ್ರಿಂದ ಏನು ಉಪಯೋಗ ಇಲ್ಲ ಕಣ್ರು.
ನೀವು ಮೋಟಿವೇಟ್ ಆಗಬೇಕು. ನೋಡಿ, ನಾಳೆ ನಿಮ್ಮ ಭವಿಷ್ಯವನ್ನು ನಿಮ್ಮ ತಂದೆ ತಾಯಿಗಳು ಎಲ್ಲಿವರೆಗೂ ನಿಮ್ಗೆ ಇಟ್ಕೊತಾರೆ ಅಂದರೆ ಒಂದು ಲಿಮಿಟ್, ಒಂದು ಏಜಿನವರೆಗೂ ಇಟ್ಕೊತಾರೆ ಕೊಡೋ, ಆಮೇಲೆ ಮನೆಯಿಂದ ಓದು ಹೊರ ಹಾಕ್ತಾರೆ. ಇಫ್ ಯುವರ್ ಫ್ಯೂಚರ್ ಈಸ್ ಗುಡ್, ಎವ್ರಿ ಒನ್ ವಿಲ್ ರೆಡಿ. ಏನಕ್ಕೆ? ಟು ಕೀಪ್ ಇನ್ ದರ್ ಹೌಸ್. ಓ, ನಿಮ್ಮ ಮಗನ ಡಾಕ್ಟ್ರ್ ಓದ್ತಾ ಇದ್ದೇನಾ? ಹಾಂ, ನಮ್ಮ ಮನೇಲಿ ಬಿಡಿ, ಏನು ತೊಂದರೆ ಇಲ್ಲ, ನೋಡ್ರೋ ಹಿಂಗಿದೆ ಲೈಫ್ ಯಾವಾಗ ಅಂತ ಹೇಳಿದ್ರೆ, ಇಫ್ ಯು ಆರ್ ಗುಡ್, ಇಫ್ ಯು ಆರ್ ವೆರಿ ವೀಕ್, ಇಫ್ ಯು ಆರ್ ಪೋಕ್ರಿ, ನಥಿಂಗ್ ಯು ವಿಲ್ ಗೆಟ್ ಇನ್ ಯುವರ್ ಲೈಫ್. ನಾನು ಇಷ್ಟೇ ಹೇಳುವಂಥದ್ದು ವಿದ್ಯಾರ್ಥಿಗಳೇ, ನಿಮ್ಮನ್ನು ನೀವೇ ಬೂಸ್ಟ್ ಮಾಡ್ಕೋಬೇಕು. ಪ್ಲೀಸ್ ಟೆಲ್ ಯುವರ್ ಮೈಂಡ್, ನಿಮ್ಮ ಬ್ರೈನಿಗೆ, ನಿಮ್ಮ ಪಂಚೇಂದ್ರಿಯಗಳನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಫಸ್ಟು. ಹಿಂಗೆ ಓದ್ತಾ ಇರ್ತೀರ, ಅಲ್ಲೆಲ್ಲೋ ನೋಡ್ತೀರ, ಯಾರೋ ಹೋಗ್ತಾ ಇರ್ತಾರೆ, ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್, ಓದೋಕ್ಕಿಂತ ಜಾಸ್ತಿ ಅದೇ ತಲೆನಲ್ಲಿ ಉಳಿಯುತ್ತೆ. ಓದ್ತಾ ಇರ್ತೀರ, ಈ ಕಡೆ ಸ್ವಲ್ಪ ಮೊಬೈಲ್ ನೋಡ್ತೀರ, ಮೊಬೈಲಲ್ಲಿ ಯಾರೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಈ ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್, ಅದಕ್ಕಿಂತ ಜಾಸ್ತಿ ಇದೇ ಹೋಗಲ್ಲಿ ಕೂತ್ನಿರುತ್ತೆ. ಎಕ್ಸಾಮಲ್ಲಿ ಅದೇ ಕ್ವಶನ್ ಬಂದಿರುತ್ತೆ, ಅರ್ಧ ಬರ್ಧ ಓದಿರೋದು, ಆ ಟೈಮಲ್ಲಿ ಪಿಕ್ಚರ್ ನೋಡಿರುವಂಥದ್ದು. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಊಟ ಮಾಡುವ ಸಮಯದಲ್ಲಿ ಓದಬೇಡಿ. ನಾನು ಅದಕ್ಕೆ ನಿಮ್ಗೆ ಕ್ಲಿಯರಾಗಿ ಹೇಳಿದ್ದು, ಒಂದು ರೂಟೀನನ್ನು ಫಾಲೋ ಮಾಡಿ. ದಯವಿಟ್ಟು ಬೆಳಗ್ಗೆ 4:15 ಎದ್ದೇಳಿ. ಓದ್ತಾ ಇದ್ದೀರಾ ಬಹಳ ಜನ, ಭಾಳ ಸಂತೋಷ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಭಾಳ ಜನ ಕಮೆಂಟ್ ಮಾಡಿದಿರಿ, ನಾನೇ ಈ ಸಲ ಡಿಸ್ಟ್ರಿಕ್ಟ್ ಟಾಪರು, ನಾನೇ ಈ ಸಲ ಸ್ಟೇಟ್ ಟಾಪರು, ನಿಮ್ಮ ಒಂದು ಯೂಟ್ಯೂಬರು, ನಿಮ್ಮ ಒಂದು ಸಬ್ಸ್ಕ್ರೈಬರು, ನಾವು ಕಮೆಂಟ್ ಹಾಕ್ತೀವಿ ಸರ್ ಅಂತ. ಬಹಳ ಸಂತೋಷ ವಿದ್ಯಾರ್ಥಿಗಳೇ. ಎಲ್ಲ ಮಾಡಲ್ ಕ್ವಶನ್ ಪೇಪರಿನ 3 ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫಸ್ಟ್ ಥರೋಲಿ ಪ್ರಿಪೇರ್ ಮಾಡಲ್ ಕ್ವಶನ್ ಪೇಪರ್. ನನ್ನ ಪ್ರಕಾರ, ನನ್ನ ಗೆಸ್ಸಿಂಗ್ ಏನಾಗ್ತಾ ಇದೆ ಅಂದರೆ, ಈ ಯೂನಿಟ್ ಟೆಸ್ಟ್ 2ಗೂ ಕೂಡ ಈ ಮಾಡಲ್ ಕ್ವಶನ್ ಪೇಪರ್ಗಳಿಂದನೇ ನಿಮ್ಮ ಕಾಲೇಜಲ್ಲಿ ಅತಿ ಬುದ್ಧಿವಂತರು ಯಾರಾದರೂ ನಿಮ್ಮ ಲೆಕ್ಚರರ್ಸ್ಗಳಿದ್ದರೆ ಅಲ್ಲಿಂದನೇ ಕಾಪಿ ಮಾಡಿ ನಿಮಗೆ ಯೂನಿಟ್ ಟೆಸ್ಟ್ 2ಗೆ ಅದೇ ಪ್ರಶ್ನೆಗಳನ್ನು ಕೊಡ್ತಾರೆ. ನನಗೆ ಅನಿಸ್ತಾ ಇದೆ ಹಾಗೆ ಆಗತ್ತೆ ಅಂದ್ಕೊಂಡಿದ್ದೀನಿ. ಎನಿಹೋ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಕೊನೆಯದಾಗಿ 2 ಮಾತನ್ನು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಕಟ್ ಆಫ್ ಮಾಡ್ತಾ ಇದ್ದೇನೆ, ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಮೇಲೆ ಭಾಳ ಭರವಸೆ ಇಟ್ಟಿದ್ದೀನಿ ಕಣ್ರೋ. ನಂಬಿಕೆ ಎಷ್ಟಿದೆ ಅಂದರೆ ನಿಮ್ಮ ಮೇಲೆ, ನೀವು ಸಕ್ಸಸ್ ಆಗೇ ಆಗ್ತೀರಾ ಅಂತ. ಹಾಗೆ ನೀವುಗಳು ಕೂಡ ನನ್ನ ಮೇಲೆ ನಂಬಿಕೆಯನ್ನು ಬಿಟ್ಟು ನಿಮ್ಮ ಮೇಲೆ ನೀವೇ ನಂಬಿಕೆಯನ್ನು ಇಟ್ಕೊಂಡ್ರೆ ನಿಜವಾಗಿಯೂ ಜೀವನದಲ್ಲಿ ಸಕ್ಸಸ್ಸನ್ನು ಪಡಿತೀರಾ. ನಿಮ್ಮ ಮೇಲೆ ಪಾಸಿಟಿವ್ ಇರಲಿ. ಸರ್, ಐ ವಿಲ್ ರೀಡ್, ಐ ವಿಲ್ ಡೂ, ಐ ವಿಲ್ ಕಂಪ್ಲೀಟ್ ದಿಸ್ ಪೋರ್ಷನ್ ಟುಡೇ ಅಂತ ಪಾಸಿಟಿವ್ ಒಪಿನಿಯನನ್ನು ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ನೀವೇ ಏನು ಬರಲ್ಲ ಅನ್ಕೊಬೇಡ್ರಿಕೊಂಡು, ಜೀವನದಲ್ಲಿ ಏನೂ ಆಗೋದೇ ಇಲ್ಲ. ಐ ವಿಲ್. ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.